ಥ್ಯಾಂಕ್ ಯು. ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನನ್ಯ ಅಮರ್. ಎಲ್ರಿಗೂ ನನ್ನ ಚಾನಲ್ ಅನನ್ಯ ಅಮರ್ಗೆ ಸ್ವಾಗತ. ನೀವು ಆಲ್ರೆಡಿ ಟೈಟಲ್ ಕಾರ್ಡ್ ನೋಡಿದಿರಾ. ನಾನಿವತ್ತು A to Z ಫುಡ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಅದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ. ಸೊ ನಾನು ಬೆಳಗ್ಗೆ ಎದ್ದು ಬೇಗ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ಆಲ್ಮೋಸ್ಟ್ ಎಲ್ಲ ಲೆಟರ್ ಐಟಮ್ಸ್ ಮನೇಲಿತ್ತು. ಯಾವುದು ತುಂಬ ಇರಲಿಲ್ಲ. ನಿಮ್ಗೆ ಆಲ್ರೆಡಿ ಅನಿಸ್ತಿರುತ್ತೆ QUZ ಎಲ್ಲ X ಎಲ್ಲ ಎಲ್ಲಿಂದ ಬಂದಿರುತ್ತೆ ಅಂತ. ಸೊ ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಸೂಪರ್ ಮಾರ್ಕೆಟ್ಗೆ ಹೋಗಿ ಕೆಲವು ಥಿಂಗ್ಸ್ ಎಲ್ಲ ಬೈ ಮಾಡಿ ಬಂದಿದ್ದೀನಿ. ಆ್ಯಂಡ್ ಅದಾದಮೇಲೆ ಚೆನ್ನಾಗಿ ತಲೆ ಸ್ನಾನ ಮಾಡಿಕೊಂಡು ಸೂಪರ್ ಫ್ರೆಶ್ ಆಗಿ ಈಗ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಫ್ಕೋರ್ಸ್ ನಾವು ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡು ಬಂದಿದ್ದೀವಿ A for apple. ಸೊ ಚಾಲೆಂಜ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ರೈಟ್? ಸೊ ಲೆಟ್ಸ್ ಮೀಟ್ ಫಾರ್ ಬಿ. ಆ್ಯಪಲ್ ಆಯಿತು. ಆ್ಯಂಡ್ ಆಫ್ಕೋರ್ಸ್ ಅದು ಹೊಟ್ಟೆ ತುಂಬಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ನಾನು ಆಲ್ಫಾಬೆಟ್ ಇಂದ ಏನು ತಿಂತಾ ಇದ್ದೀನಿ, ಇಟ್ಸ್ ನಾಟ್ ಅ ಕಂಪಲ್ಷನ್ ದಟ್ ನಾನು ಅದನ್ನು ಫುಲ್ ಖಾಲಿ ಮಾಡಬೇಕಂತ. ಕೆಲವುದು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಆಫ್ಕೋರ್ಸ್ ಸ್ವಲ್ಪ ತಿನ್ನಬಹುದು. ಆ್ಯಂಡ್ ಇನ್ನೊಂದೇನೋ ಹೇಳೋಣ ಅಂತ ಮಾಡ್ತೋಯ್ತು. ಬಟ್ ಲೆಟ್ಸ್ ಗೆಟ್ ಟು ದ ಪಾಯಿಂಟ್, ವಿಚ್ ಇಸ್ B for ಬಾದಾಮಿ. ಓ ಯಾ, ಫ್ಲಾಶ್ ಆಯಿತು. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಡ್ಸ್, ಆಯಿತಾ? ಇವಾಗ A for ಆ್ಯಪಲ್ ಅಂದ್ಬಿಟ್ಟು B for ಬಾದಾಮಿ ಅಂತ ಇದ್ದೀನಿ. ಸೊ ನೀವು ಅರ್ಥ ಮಾಡ್ಕೋಬೇಕು. ಸೊ ನಾವಿವಾಗ ಬಾದಾಮಿ ತಿನ್ನೋಣ. C for ಚಪಾತಿ ತಿಂದಿದ್ದೀವಿ. ಹಾಯಪ್ಪ. ಇವಾಗ ನಾವು D for ಡೈರಿ ಮಿಲ್ಕ್. ಸೊ ನಾನ್ ವೆಜಿಟೇರಿಯನ್ಸ್ ಅವರೆಲ್ಲ ಈ ಚಾಲೆಂಜ್ ಮಾಡಿದಾಗ ಅವ್ರಿಗೆ ವೆರಿ ಈಸಿ ಇಂದ ಎಗ್ ತಿನ್ಬಿಡ್ತಾರೆ. ಬಟ್ ಐ ಆಮ್ ಅ ವೆಜಿಟೇರಿಯನ್ ಆ್ಯಂಡ್ ನನಗೆ ಬೇರೆ ಆಪ್ಷನ್ ಇಲ್ಲ. ಸೊ ನಾನು ಎಕ್ಲೇಸ್ ಚಾಕ್ಲೇಟ್ ತಿನ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ, ಬಟ್ ನನಗೆ ಅದು ಸಿಗಲಿಲ್ಲ. ಸೊ ಹಾಗಾಗಿ ನಾನು ಒಂದು ವೆಜಿಟೇಬಲ್ನ ಆಪ್ಟ್ ಮಾಡ್ತಾ ಇದ್ದೀನಿ, ದಟ್ ಇಸ್ ಈರುಳ್ಳಿ. ಫುಲ್ ಈರುಳ್ಳಿ ಆಫ್ಕೋರ್ಸ್ ತಿನ್ನೋಕ್ಕಾಗಲ್ಲ. ಸೊ ನಾವು ಯುನೋ ರೋಟಿ ಕರಿಗೆ ನೆಂಚ್ಕೋಬೇಕಾದ್ರೆ ಎಲ್ಲ ಈರುಳ್ಳಿ ತಿಂತೀವಲ್ಲ ಆ್ಯಸ್ ಯೂಶುವಲ್ ಆಗಿ. ಸೊ ಬೈ ದಟ್ ಇಸ್ ವೈ ಐ ಆಮ್ ಕನ್ಸ್ಯೂಮಿಂಗ್ ಅ ಪೀಸ್ ಆಫ್ ಈರುಳ್ಳಿ. ಇಟ್ಸ್ ಟೈಮ್ ಫಾರ್ ದ ಲೆಟರ್ F. ಆ್ಯಂಡ್ ನೀವು ನನ್ನ ಕರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಫಾಲೋ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಏನು ಚೂಸ್ ಮಾಡಿರಬಹುದು ಅಂತ. ಫ್ರೆಂಚ್ ಫ್ರೈಸ್. ಲೆಟ್ಸ್ ಈಟ್. ದಿಸ್ ಇಸ್ ಮೈ ಫೇವ್ರೆಟ್. ಆಹಾ. ಸೊ ವಿ ಹ್ಯಾವ್ ಕಮ್ ಟಿಲ್ G. ಸೊ ಜಿಗೆ ನಾನು ಗೋಡಂಬಿ ತಿಂತಾ ಇದ್ದೀನಿ. ಬಟ್ ನನಗೆ ಗೋಡಂಬಿ ಅಂದರೆ ಆಗಲ್ಲ. ಬಟ್ ಈ ವಿಡಿಯೋಗೋಸ್ಕರ ಸೊ ಇದನ್ನ ಕವರ್ ಮಾಡೋದಕ್ಕೆ H for ಹಲಸಿನಣ್ಣು. ಸೊ H for ಹಲಸಿನಣ್ಣು ಆಯಿತು. ಇವಾಗ HI, ದಟ್ ಈಸ್ I for ಇಮಲಿ ಲಡ್ಡು. ಇವತ್ತು ನಾನು ಸೂಪರ್ ಮಾರ್ಕೆಟ್ಗೆ ಹೋದಾಗ ಇದನ್ನು ನೋಡಿದೆ. ಸೊ ಐ ಜಸ್ಟ್ ಬಾಟ್ ಇಟ್. ಇವತ್ತು ನಾನು A to Z ಚಾಲೆಂಜಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಜಂಕ್ ಫುಡ್ ಓನ್ಲಿ. ಸೊ ಇವಾಗ ನಾನು ಜೇಗೆ ಜಸ್ಟ್ ಜೆಲಿ ತಿಂತಾ ಇದ್ದೀನಿ. ಸೊ ಲೆಟ್ ಅಸ್ ಈಟ್ ಸಮ್ ಜೆಲಿ. ಇಟ್ಸ್ ಟೈಮ್ ಫಾರ್ ಕೇಕ್, ಕುರ್ಕುರೆ. ಸೊ ನಾವು ಜೆಲಿ ತಿಂದಾಯ್ತು. ಇವಾಗ ಕುರ್ಕುರೆ. ಎಷ್ಟು ದಿನ ಆಗಿತ್ತು ಗೊತ್ತಾ? ಲಿಟ್ರಲಿ ಸೋ ಮೆನಿ ಡೇಸ್. ನಾವು ಓಕೆ, ಕುರ್ಕುರೆ ತಿಂದ ಮೇಲೆ ವಿ ಹ್ಯಾಡ್ ಅ ಡಾನ್ಸ್ ಬ್ರೇಕ್. ಇವಾಗ L for ಲೇಸ್ ಆ್ಯಂಡ್ M for ಮಂಚ್. ಪ್ಲಸ್ ನಮ್ಮನೆಗೆ ರಾಣಿ ನೋಡ್ತಾ. Time for N. So you might have guessed it right. Nachos. ಇವತ್ತೊಂದೇ ದಿನ ಈ ಥರ ತಿನ್ನೋಕ್ಕಾಗುತ್ತೆ. ಸೊ ಡೋಂಟ್ ವರಿ.
ದಿಸ್ ಇಸ್ ಹ್ಯಾಲಪಿನೋ ಫ್ಲೇವರ್ ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ವಿ ಆರ್ so we just finished N for nachos and now it's time for O for Orbit. ಇದು ಶುಗರ್ ಫ್ರೀ, ಇದು ಹೆಲ್ದಿ ಆ್ಯಂಡ್ ಯುನೋ ಇಟ್ಸ್ ಒಂಥರ ರಿಫ್ರೆಶಿಂಗ್. ಸೊ ಇನ್ನೂ ತುಂಬ ತಿನ್ನೋದಿದೆ. ಬಿಫೋರ್ ದ್ಯಾಟ್ ಒನ್ ಆರ್ಬಿಟ್. ಸೊ ನಾನಿವಾಗ ಲೆಟರ್ ಪಿಗೆ ಬಂದಿದ್ದೀನಿ ಆ್ಯಂಡ್ ವರ್ಕ್ ಮಾಡ್ತಾ ಇದ್ದೆ. ನಾನು ಐಮ್ ಅಪ್ಲೋಡಿಂಗ್ ಅ ವಿಡಿಯೋ ಆ್ಯಂಡ್ ಡೂಯಿಂಗ್ ಆಲ್ ದ ಎಡಿಟಿಂಗ್. ನೀವು ಈ ವಿಡಿಯೋ ಆಲ್ರೆಡಿ ನೋಡಿರ್ತೀರ, ವಿಚ್ ಇಸ್ ದ ಹೂ ನೋಸ್ ಬಿ ಬೆಟರ್ ಚಾಲೆಂಜ್. ಸೊ ಕಾಮೆಂಟ್ ಮಾಡಿ ನೀವು ಆಲ್ರೆಡಿ ಆ ವಿಡಿಯೋ ನೋಡಿದ್ರೆ. ಸೊ ನಾನಿವಾಗ ಪಿಗೆ ಐ ಮೀಟಿಂಗ್ ಪಿಸ್ತಾ, ಯುನೋ ಇದೊಂಥರ ಸಾಲ್ಟಿ ಬಟ್ ನೈಸ್. So P done. Yellow P for pista. And now it's time for Q. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಕ್ಯೂ ಏನು ತಿಂತಾ ಇದ್ದೀನಿ ಅಂತ. ಇಟ್ ಈಸ್ ಅ ಚಾಕ್ಲೇಟ್ ಕಾಲ್ಡ್ ಕ್ವಾಲಿಟಿ ಸ್ಟ್ರೀಟ್. ಇಟ್ಸ್ ನಾಟ್ ಅ ಕಂಪನಿ ನೇಮ್. ಚಾಕ್ಲೇಟ್ ನೇಮೇ ಕ್ವಾಲಿಟಿ ಸ್ಟ್ರೀಟ್ ಅಂತ. ದ ಕಂಪನಿ ನೇಮ್ ಇಸ್ ನೆಸ್ಲೆ. ಯು ಕ್ಯಾನ್ ಗೂಗಲ್ ಸರ್ಚ್ ಇಟ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಬಟ್ it's a chocolate named Quality Street from Nestle, and this is the chocolate, and this is a wrapper which says Quality Street. So okay, chocolate ತಿಂದಾಯಿತು ಆ್ಯಂಡ್ ನಾನು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸಿ ಬಂದೆ. ನಾವು ಇವಾಗ ಲೆಟರ್ ಆರ್ ಅಲ್ಲಿದ್ದೀವಿ. ಐ ಆಮ್ ಹ್ಯಾವಿಂಗ್ ರೈಸನ್ಸ್, ಅಂದರೆ ದ್ರಾಕ್ಷಿ ಬೇಸಿಕಲಿ. ಇದಕ್ಕೆ ರೈಸನ್ಸ್ ಅಂತ ಕರೀತಾರೆ. ಆ್ಯಂಡ್ ಇಟ್ ಇಸ್ ಸ್ವೀಟ್, ಇಟ್ ಇಸ್ ಡ್ರೈಡ್ ಗ್ರೇಪ್ಸ್. ಫಾರ್ ಎಸ್ ಆ್ಯಂಡ್ ನಾವು ಎಸ್ ಫಾರ್ ಸಂಡಿಗೆ ತಿಂತಾ ಇದ್ದೀವಿ. ಆ್ಯಂಡ್ ವೇಟ್ ಅ ಮಿನಿಟ್, ಸಾರಿ. ಆ್ಯಂಡ್ ಸಂಡಿಗೆ ಏನಕ್ಕೆ ಅಂತಂದರೆ ಯು ಫಾರ್ ಉಪ್ಪಿಟ್ಟು ತಿಂತಾ ಇದ್ದೀನಿ. ಆಮೇಲೆ ಅಮ್ಮ ಮಾಡ್ತಾರೆ. ಸೊ ಇವಾಗ ಸಂಡಿಗೆ ಕರೆದಿಟ್ಟಿದ್ರು. ಸೊ ಎಸ್ ಫಾರ್ ಸಂಡಿಗೆ. ಓ ವೇಟ್, ಐ ಆಮ್ ಸೋ ಸಾರಿ. ನಾನು ಟಿ ವಿ ನೋಡ್ತಾ ಟೀ ಫಾರ್ ಟೀ ಕುಡಿತಾ ಇದ್ದೆ ಆ್ಯಂಡ್ ಕಂಪ್ಲೀಟ್ಲಿ ಮರ್ತೋದೆ ನಾನು ಶೂಟ್ ಮಾಡಬೇಕಿತ್ತಂತ. ಆ್ಯಂಡ್ ದೆನ್ ಇನ್ನೇನು ಸ್ವಲ್ಪ ಖಾಲಿ ಆಗ್ತಾ ಇದೆ ಅನ್ನುವಾಗ ನನಗೆ ಫ್ಲ್ಯಾಶ್ ಆಯಿತು. ಇಮಿಡಿಯೇಟಾಗಿ ರೂಮಿಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಟೀ ಫಾರ್ ಟೀ ಕುಡಿತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ, ಐ ಫರ್ಗಾಟ್. ಕೊನೆಗೆ ಇಷ್ಟು ಉಳಿದಿದೆ ಇನ್ನು. ಸೊ ಚಿಯರ್ಸ್. ಉಪ್ಪಿಟ್ಟು ಪ್ರಿಪೇರ್ ಮಾಡಿ ವಿತ್ ಡೆಕೋರೇಷನ್ ಆ್ಯಂಡ್ ಪ್ರೆಸೆಂಟೇಷನ್. ನಮಗೆ ಯು ಫಾರ್ ಉಪ್ಪಿಟ್ಟು ಆ್ಯಂಡ್ ಯು ಫಾರ್ ಉಪ್ಪಿನಕಾಯಿ. ದಟ್ಸ್ ರೈಟ್. ಬ್ಯಾಕ್. ಉಪ್ಪಿಟ್ಟು ತಿಂದಾಯಿತು. ಇವಾಗ ವಿ ಫಾರ್ ವೆನಿಲ್ಲಾ ಐಸ್ ಕ್ರೀಮ್. ಇಟ್ಸ್ ಇನ್ ದ ಫ್ಲೇವರ್ ವೆನಿಲ್ಲಾ. ಅದು ಇಲ್ಲಿದೆ, ಕಾಣ್ತಲ್ಲ. ಸಾರಿ, ಬಟ್ ಇಟ್ಸ್ ಟೈಮ್ ಫಾರ್ ಸಮ್ ಡೆಸರ್ಟ್. ವಿ ಆರ್ ಎಂಡಿಂಗ್ ಇಟ್ ಸೂನ್. ಸೊ ಪ್ಯೂರ್ ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮ್. So this is coming to an end and we are at W and it's wafers, you know, W for wafers. They were fully packed and finally I got to open one. So here it is. Wafers. This is chocolate wafers. It's too good. At the end of ABCD FGH KLMNOP QRS and X. ನೀವು ಬೇರೆ ವಿಡಿಯೋ ನೋಡಿರಬಹುದು, ನಾನು ಅದನ್ನೇ ಮಾಡ್ತಾ ಇರೋದು. X for
not watermelon. This is also called Zigua, Xigua in another language. So X for Zigua. Sorry, ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು ಆ್ಯಂಡ್ ಐ ಹ್ಯಾಡ್ ಟು ಯೂಸ್ ಮೈ ಮಾಮ್ಸ್ ಫೋನ್ ನಾವು. ಆ್ಯಂಡ್ ನಾವು ಇವಾಗ ವೈ ಆಮ್ ಐ ಡೂಯಿಂಗ್ ದಿಸ್ ಚಾಲೆಂಜ್ ಅನಿಸ್ತಾ ಇದೆ ನನಗೆ. ಇವಾಗ ಫುಲ್ ಹೊಟ್ಟೆ ಲೋಡ್ ಆಗೋಗಿದೆ ನನಗೆ ಆ್ಯಂಡ್ ಐ ಆಮ್ ಫುಲ್ ಆಲ್ರೆಡಿ, ಬಟ್ ವಿ ಹ್ಯಾವ್ ಟು ಫಿನಿಶ್ ದಿಸ್ ಚಾಲೆಂಜ್ ಅಟ್ ಎನಿ ಕಾಸ್ಟ್. ಸೊ ನಾವು ವೈ ಫಾರ್ ಯೋಗರ್ಟ್. And to be frank, ನಾನು ಅಷ್ಟು ಯೋಗರ್ಟ್ ತಿಂದಿಲ್ಲ and I don't know how exactly it will taste. I don't remember the taste. Not bad. Hi. Literally ನನಗೆ ಮಾತು ಬರ್ತಾ ಇಲ್ಲ, ಆ ಲೆವೆಲ್ಗೆ ಇವತ್ತು ಇದ್ದಿರೋದು ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳಬೇಕಂದ್ರೆ, A to Z ಏನೇನು ತಿಂದಿದ್ದೀನಿ ಅನ್ನೋ ನಾನು ಅಷ್ಟೇ ತಿಂದಿರೋ ಇವತ್ತು. ಮಧ್ಯಾಹ್ನ ಊಟ, ಸಂಜೆ ಬೇರೆ ಸ್ನ್ಯಾಕ್ಸ್ ಆ ಥರ ಏನೂ ತಿಂದಿಲ್ಲ. A to Z ಇವಾಗ ಈ ವಿಡಿಯೋಲಿ ಏನೇನು ತಿಂದಿದ್ದೀನಿ ಅಷ್ಟೇ ನಾನು ಇವತ್ತೆಲ್ಲ ತಿಂದಿರೋದು. ನನಗೆ ಏನು ತಿನ್ನೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಫೈನಲಿ ಥ್ಯಾಂಕ್ ಗಾಡ್ ವಿ ಹ್ಯಾವ್ ರೀಚ್ಡ್ Z ಆ್ಯಂಡ್ ದಿಸ್ ವಿಡಿಯೋ ಇಸ್ ಅಬೌಟ್ ಟು ಎಂಡ್. ಝೆಡ್ಗೆ ನಾನು ಬೆಳಗ್ಗೆ ಸೂಪರ್ ಮಾರ್ಕೆಟ್ಗೆ ಹೋದಾಗ ಝೆಡ್ಡಿಗೆ ಏನು ಮಾಡೋದು ಅಂತ, ಸೊ ಐ ಥಾಟ್ ಐ ಬೈ ಜುಕಿನಿ ವೆಜಿಟೇಬಲ್ ಬೈ ಮಾಡಿ ಏನಾದರೂ ಕುಕ್ ಮಾಡೋಣ ಅದರಲ್ಲಿ ಅಂತ ಅಂದ್ಕೊಂಡೆ. ಬಟ್ ಗಾಡ್ಸ್ ಗ್ರೇಸ್ ಐ ಗಾಟ್ ದಿಸ್, ಎಂಡಿಂಗ್ ಇಟ್ ವಿತ್ ಅನ್ ಅಮೇಝಿಂಗ್ ಡೆಸರ್ಟ್. ಇಟ್ಸ್ ಕಾಲ್ಡ್ Zulu Bar Hazel Tella. Have more ice cream ಅವ್ರದ್ದು. It is a chocolate covering coated ice cream. And I love these kind of, like ice cream. So yes, we are ending it with Zulu Bar Hazel Tella ice cream. Clearly you can see it's a Z. So my challenge here is done. Guys, you should try this. Have more ice cream though. No Zulu Bar. Oh god. Okay. I'm going to enjoy this now and sleep. By the way, it is 12:30. That's right, it's 12:30. So challenge finally mugdide. I hope you guys enjoyed and I hope I have fulfilled all A to Z alphabet. I'll do more such challenge videos for you guys. ಅಲ್ಲಿವರೆಗೂ ಬೇರೆ ಎಲ್ಲ ವೀಡಿಯೋಸ್ನ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನಾವು I'll enjoy this and go to bed. You remember to stay loyal, be humble and give only love.